ಈ ಒಂದು ವಿಡಿಯೋದಲ್ಲಿ ನಕ್ಷತ್ರ ಹಣ್ಣು ಅಥವಾ ಕ್ಯಾರಂಬೋಲ ಹಣ್ಣಿನ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಹಣ್ಣನ್ನು ಸಾಮಾನ್ಯವಾಗಿ ನಾವು ಚಿಕ್ಕ ವಯಸ್ಸಿನಿಂದಲೂ ನೋಡಿ ಇರ್ತೀವಿ. ಇದನ್ನು ಕಮಲಾಕ್ಷಿ ಹಣ್ಣು ಅಂತ ಕೂಡ ಕರಿತೀವಿ. ಈ ಹಣ್ಣನ್ನು ಕಿಡ್ನಿ ಪ್ರಾಬ್ಲಮ್ ಇರೋರು ಅಥವಾ ಡಯಾಲಿಸಿಸ್ ಪೇಷಂಟ್ ತಿನ್ನಲೇಬಾರದು. ಯಾಕಂದರೆ ಕ್ಯಾರಂಬೋಕ್ಸಿನ್ ಅಥವಾ ಆಕ್ಸಾಲಿಕ್ ಆಮ್ಲವನ್ನು ಹೊಂದಿರೋದ್ರಿಂದ ತಿನ್ನಬಾರದು ಈ ಹಣ್ಣನ್ನು. ಆದರೆ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಅಥವಾ ಫೈಬರ್ ಅಂಶ ಇರೋದ್ರಿಂದ ಆಡ್ ಪೇಷಂಟ್ ಮತ್ತು ಮಿತಿಮೀರಿದ ರಕ್ತ ಒತ್ತಡಗಳನ್ನ ನಿಯಂತ್ರಣಕ್ಕೆ ತರಬಹುದು ಈ ಹಣ್ಣಿನಿಂದ. ಇನ್ನು ಈ ನಕ್ಷತ್ರ ಹಣ್ಣಿನ ಬಗ್ಗೆ ವಿವರವಾಗಿ ಹೇಳಬೇಕಂದ್ರೆ ಈ ಹಣ್ಣಿನ ವೈಜ್ಞಾನಿಕ ಹೆಸರು ಅವರವ ಕ್ಯಾರಂಬೋಲಾ ಅಂತ. ಈ ಹಣ್ಣನ್ನು ಅಮೆರಿಕ ಮತ್ತು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನವರು ಬೆಳೆಸ್ತಾರೆ. ನಮ್ಮಲ್ಲಿ ಆಗ್ನೇಯ ಏಷ್ಯಾದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಈ ಹಣ್ಣನ್ನು ತಿಂದಾಗ ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿರುತ್ತೆ. ಎಳೆ ಹಣ್ಣನ್ನು ತಿಂದರೆ ಹೆಚ್ಚು ಹುಳಿಯನ್ನೇ ಹೊಂದಿರೋದ್ರಿಂದ ಅಡುಗೆ ಮತ್ತು ಪಾನೀಯಗಳನ್ನ ತಯಾರಿಸಲು ಬಳಸಲಾಗ್ತದೆ. ಈ ನಕ್ಷತ್ರ ಹಣ್ಣಿನಲ್ಲಿ 91% ನೀರು, 7% ಕಾರ್ಬೋಹೈಡ್ರೇಟ್ಸ್, 1% ಪ್ರೋಟೀನ್ ಮತ್ತು ಅತ್ಯಲ್ಪ ಕೊಬ್ಬನ್ನು ಹೊಂದಿರೋದ್ರಿಂದ ಡಯಟ್ ಕಾನ್ಷಿಯಸ್ ಇವರು ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಇನ್ನು ಇದರ ಮರವು ಸಣ್ಣ ಕಾಂಡವನ್ನು ಹೊಂದಿದ್ದು 9 ಮೀಟರ್ ಎತ್ತರದವರೆಗೆ ಬೆಳೀತದೆ. ಎಲೆಗಳು 15ರಿಂದ 215 ಸೆಂಟಿಮೀಟರ್ ಉದ್ದವಾಗಿರ್ತವೆ. ಹಣ್ಣುಗಳು ಸುಮಾರು 5ರಿಂದ 15 ಸೆಂಟಿಮೀಟರ್ ಉದ್ದವಾಗಿರ್ತವೆ ಮತ್ತು ಅಂಡಾಕಾರದ ಆಕಾರವನ್ನು ಹೊಂದಿದೆ. ಹಣ್ಣುಗಳು ಸಾಮಾನ್ಯವಾಗಿ 5ರಿಂದ ಅಥವಾ 6 ಪ್ರಮುಖ ಉದ್ದದ ರೇಖೆಗಳನ್ನು ಹೊಂದಿರ್ತವೆ. ಪ್ರತಿ ಹಣ್ಣು ಸುಮಾರು 10ರಿಂದ 12 ಚಪ್ಪಟೆ ತಿಲಿಕೊಂದು ಬೀಜವನ್ನು ಹೊಂದಿರ್ತವೆ. ಇನ್ನು ಸಾಮಾನ್ಯವಾಗಿ ನಕ್ಷತ್ರವನ್ನು ವಿಯೆಟ್ನಾಂನಲ್ಲಿ ಕು, ಫಿಲಿಪೈನ್ಸ್ನಲ್ಲಿ ಬಾಲಿಬಿಂಗ್, ಇಂಡೋನೇಷ್ಯಾದಲ್ಲಿ ಮತ್ತು ಮಲೇಷ್ಯಾದಲ್ಲಿ ಬೆಲ್ಲಿಬಿಂಗ್, ಚೀನಾದಲ್ಲಿ ಮಾಫಿನ್, ಭಾರತದಲ್ಲಿ ಕಮರಾಂಗ, ಉಗಾಂಡದಲ್ಲಿ ಉಮಜಾ ಬೀಬು ಮತ್ತು ಕ್ಯಾರಂಬೋಲಾ ಅಂತ ಕರೆಯಲಾಗ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಪ್ಲೇಲಿಸ್ಟಲ್ಲಿ ಕನ್ನಡ ಪುಸ್ತಕಗಳ ವಿವರಣೆ, ಮ್ಯಾಥಮೆಟಿಕ್ಸ್ ಬಗ್ಗೆ, ರೀಸನಿಂಗ್ ಬಗ್ಗೆ, ಪ್ರಾಣಿಗಳ ಬಗ್ಗೆ ತುಂಬ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.